ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತೇನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತೇಳಿದರೆ, ಮಕ್ಕಳಿಗೆ ಇದು ಕೈದು ಪ್ರಿಂಟು ಮತ್ತು ಕಾಲಿಂದು ಪ್ರಿಂಟ್ ಎಲ್ಲ, ಅಂದರೆ ಪ್ರಿಂಟ್ ಅಂದರೆ ಜೆರಾಕ್ಸ್ ಅಲ್ಲ. ಸೊ ಅದರದ್ದು ಎಲ್ಲ ಇತ್ತೀಚೆಗೆ ತುಂಬ ಟ್ರೆಂಡಿಂಗಲ್ಲಿದೆ. ಇತ್ತೀಚೆಗೆಲ್ಲ ತುಂಬ ಟೈಮೇ ಆಗೋಯ್ತು, ಅದು ಟ್ರೆಂಡಿಂಗಲ್ಲಿದೆ. ಸೊ ಅದನ್ನು ಮನೇಲಿ ಹೇಗೆ ಮಾಡೋದು ಅಂತ ಹೇಳಿ ನಾನು ನಿನ್ನೆ ಯೂಟ್ಯೂಬಲ್ಲಿ ವೀಡಿಯೋ ನೋಡಿದ್ದೆ. ಸೊ ಹಂಗಾಗಿ ನಾನು ಟ್ರೈ ಮಾಡೋಣ ಅಂಥೇಳಿ ಟ್ರೈ ಮಾಡೋಕ್ಕೆ ಇವಾಗ ಹೊರಟಿದ್ದೀನಿ. ಸೊ ಹೇಗೆ ಮಾಡ್ತೀನಿ, ಏನು ಮಾಡ್ತೀನಿ, ಅದು ಸಕ್ಸಸ್ ಆಗುತ್ತೋ ಇಲ್ವೋ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ನೋಡೋಣ, ಐ ಹೋಪ್ ಚೆನ್ನಾಗಾದರೆ ಖುಷಿ. ಮನೆಯಲ್ಲೇ ಕಮ್ಮಿ ರೇಟಿಗೆ ಮಾಡ್ಕೊಬೋದು. ಒಂದು 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ತುಂಬ ಅಂದರೆ ತುಂಬಾ ಕಮ್ಮಿ ರೇಟಿಗೆ ಮಾಡ್ಕೋಬೋದು. ದೊಡ್ಡೋರಿಗೆ ಇದರಲ್ಲಿ ಮಾಡ್ಕೋಬೋದಾ ಇಲ್ವೋ ಗೊತ್ತಿಲ್ಲ. ಚಿಕ್ಕ ಮಕ್ಳಿಗಂತೂ ನಾನು ನೋಡಿದ್ದೆ ಯೂಟ್ಯೂಬಲ್ಲಿ. ಟ್ರೈ ಮಾಡೋಣ ಬನ್ನಿ. ಆ್ಯಂಡ್ ನೋಡೋಣ. ಸ್ವಲ್ಪ ಹುಷಾರಿಲ್ಲ, ಯಾವಾಗಲೂ ಹೇಳ್ತಾ ಇರ್ತೀನಿ ಹುಷಾರಿಲ್ಲ ಅಂತ ಹೇಳಿ. ಸೊ ಇಟ್ಸ್ ಓಕೆ. ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇದೆ ಮತ್ತು ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಹುಷಾರಿಲ್ಲ. ಹಾಗೆ ಆದ್ರೂ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ, ಏನು ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಏನೇನು ಹಾಕಬೇಕು ಅಂತ ಹೇಳಿ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಬನ್ನಿ, ಫಸ್ಟ್ ನಾನು ನಿಮ್ಮ ಜೊತೆ ಸೇರಿ ಟ್ರೈ ಮಾಡ್ತೀನಿ. ನೋಡೋಣ ಬನ್ನಿ. ಸೊ ಮೊನ್ನೆ ಒಂದು ಯೂಟ್ಯೂಬಲ್ಲಿ ವೀಡಿಯೋ ನೋಡಿದ್ದೆ. ತುಂಬ ಲೇಟಾಗಿ ಆ ವಿಡಿಯೋ ನೋಡಿದ್ದು ಅಂದ್ಕೊಳ್ತೀನಿ. ಅದೆಲ್ಲ ಮಾಡಿ ಒಂದು 6 ಮಂತು 7 ಮಂತ್ 8 ಮಂತ್ ಆಗಿತ್ತು. ಹಾಗೆ ನನ್ನ ಮನೇಲಿ ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಏನು ವಿಡಿಯೋ ಅಂತ ಹೇಳಿ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಸೊ ಅದಕ್ಕೆ ಏನು ಬೇಕು ಅಂತ ಹೇಳಿದರೆ, ಒಂದು ಚಿಕ್ಕ ತಪ್ಪಲೆ ತೊಗೊಂಡು ಅದಕ್ಕೆ 1-2 ಕಪ್ ಆಗೋಷ್ಟು ನೀರು ಹಾಕಿ ಅದೇ ಕಪ್ ಅಳತೆಯಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇನಿಲ್ಲ, ಬೇಬಿದು ಕಾಲಿಂದು ಮತ್ತು ಕೈಯಿಂದು ಪ್ರಿಂಟ್ ತೆಗಿಯೋಕ್ಕೆ. ಸೊ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಕೊಂಡೆ. ತುಂಬ ಚೆನ್ನಾಗಿತ್ತು, ಫೋಟೋ ಫ್ರೇಮ್ ಹಾಕ್ಸೋಕ್ಕೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಮಗನಿಗೂ ನೆಕ್ಸ್ಟ್ ಮಂತು 2 ಇಯರ್ಸ್ ಬರ್ತಡೇ ಅವನಿಗೆ ಗಿಫ್ಟ್ ಮಾಡೋಕ್ಕಾಗತ್ತೆ ಅಂತೇಳಿ. ಸೊ ಇದು ಆನ್ಲೈನಲ್ಲೆಲ್ಲ ತುಂಬ ಕಾಸ್ಟ್ಲಿ ಇದೆ. 2000 3000 5000 ರೇಟ್ ಇದೆ. ಆದರೆ ಅದು ಫುಲ್ ಹ್ಯಾಂಡ್ ತಗೊಳ್ಬೋದು, ಅಂದರೆ ಅಂದರೆ ಫುಲ್ಲು ಹ್ಯಾಂಡೆಲ್ಲ ಬರುತ್ತೆ. ಇದೇನಿಲ್ಲ, ಜಸ್ಟು ನಮ್ಮದು ಹಸ್ತ ಪ್ರಿಂಟ್ ಅಷ್ಟೇ ಬರೋದು. ಹಾಗಾಗಿ ನೋಡೋಣ, ಟ್ರೈ ಮಾಡೋಣ. ನನಗೂ ತುಂಬ ಆಸೆ ಇತ್ತು. ಆ್ಯಂಡ್ ಅದೆಲ್ಲ ಪ್ರೊಫೆಷ್ನಲ್ ಇರ್ತಾರಲ್ಲ, ಅವರು ಮನೆಗೆ ಬಂದು ಮಾಡುವಂಥದ್ದು. ನಾವು ಸ್ವಲ್ಪ ಚಿಕ್ಕಮಂಗ್ಳೂರಿಗಿಂತನೂ ತುಂಬ ದೂರ ಇರೋದ್ರಿಂದ ನಾವಿರೋ ಊರಿಗೆ ಖಂಡಿತವಾಗ್ಲೂ ಬಂದು ಮಾಡಿಕೊಡಲ್ಲ. ಯಾಕಂದರೆ ಅಲ್ಲಿಗೆ ಬರೋಕ್ಕೆ 35 ಕಿಲೋಮೀಟರ್ಸ್, ಹೋಗೋಕ್ಕೆ 35 ಕಿಲೋಮೀಟರ್ಸ್. ಆ್ಯಂಡ್ ರೋಡ್ ಕೂಡ ತುಂಬಾ ಏನು ಹೇಳ್ತಾರೆ, ಘಾಟ್ ಸೆಕ್ಷನ್ ಥರ ಇದೆ. ಸೊ ಹಾಗಾಗಿ ಇದೊಂದು ವಿಡಿಯೋ ನೋಡಿದ್ನಲ್ಲ, ಮನೇಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಆದರೆ ಏನು ಪ್ರಾಬ್ಲಮ್ ಆಯಿತು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಮೊದಲಿಗೆ ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೊಂದು 2 ಲೋಟ ನೀರು ಹಾಕಿ, ಅದಾದಮೇಲೆ ಮೈದಾ ಹಿಟ್ಟು ಹಾಕಿ, ಅದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು, ಈ ಚಪಾತಿ ಎಲ್ಲ ಹೇಗೆ ನಾದ್ತೀವಿ ನೋಡಿ ಅದೇ ರೀತಿ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಇದಕ್ಕೆ ನಾನು ಸ್ವಲ್ಪ ಹಸಿ ಹಿಟ್ಟು, ಅಂದರೆ ಬಾಯ್ಲ್ ಮಾಡಿರೋದಲ್ಲ, ಹಾಗೆಯೇ ರಾ ಹಿಟ್ಟನ್ನು ತೆಗೆದು ಹಾಕ್ಕೊಂಡು ಚೂರು ಮಿಕ್ಸ್ ಮಾಡಿಕೊಂಡೆ. ಅದು ಕರೆಕ್ಟಾಗಿ ಒಂದು ಇದಕ್ಕೆ ಬಂತು. ಸ್ವಲ್ಪ ಬಿಸಿ ಇದೆ ನೋಡಿ, ಕೈಯೆಲ್ಲ ಸುಟ್ಟೋಗ್ಬಿಡ್ತು. ನನಗೆ ಗೊತ್ತಿರಲಿಲ್ಲಲ್ಲ ಫಸ್ಟ್ ಟೈಮು. ಅಂದರೆ ನನ್ನ ಮಗನಿಗೆ ಮಾಡಿ ನೋಡಲೇಬೇಕು ಅನ್ನೋ ಎಕ್ಸೈಟ್ಮೆಂಟಲ್ಲಿ ಮಾಡ್ತಾಯಿದ್ದೀನಿ, ಅಷ್ಟು ಬಿಸಿ ಇದ್ರೂ. ಏನೋ ನನಗೂ ತುಂಬ ಖುಷಿ ಇತ್ತು, ಮಾಡಬೇಕು, ನನ್ನ ಮಗಂದು ಒಂದು ಫೋಟೋ ಫ್ರೇಮ್ ಇರಬೇಕು. ಅಂದರೆ ನನ್ನ ಮದುವೆದು ನನಗೆ ಫೋಟೋ ಸಿಕ್ಕಲಿಲ್ಲ, ಕಾರಣಾಂತರಗಳಿಂದ ಲಾಕ್ಡೌನ್ ಟೈಮಲ್ಲಿ ನನ್ನ ಮದುವೆ ಆಗಿದ್ದು. ಸೊ ಫೋಟೋಗ್ರಾಫರ್ನೆಲ್ಲ ಕರೆಸಿದ್ವಿ, ವಿಡಿಯೋ ಫೋಟೋಗ್ರಾಫರ್ನೆಲ್ಲ. ಸೊ ಅವ್ರೇನು ಮಾಡಿದರು, ನಮ್ಮದು ದುರದೃಷ್ಟ ಏನೋ ಗೊತ್ತಿಲ್ಲ, ಲಾಕ್ಡೌನ್ ಎಲ್ಲ ಮುಗಿಯೋಷ್ಟೊತ್ತಿಗೆ ನಾವು ಹೋಗಿ ಫೋಟೋ ಸೆಲೆಕ್ಟ್ ಮಾಡಬೇಕಿತ್ತು. ಅವರು ಕರೆದ್ರು, ಹಾಸನಿಂದ ಕರೆಸಿದ್ವಿ. ಅವ್ರು ಕರೆದ್ರು, ನಾವೇ ಹೋಗಿ ಫೋಟೋ ಸೆಲೆಕ್ಟ್ ಮಾಡಬೇಕಿತ್ತು. ಸ್ವಲ್ಪ ನಾವು ಎದುರು ಬಿಟ್ವಿ, ಅಂದರೆ ಕೊರೋನಾ ಮುಗಿಲಿ ಹೋಗೋಣ ಅಂತೇಳಿ ಎದುರಿದ್ವಿ. ಸೊ ಅದೇನಾಯಿತು, ಫೋಟೋಗ್ರಾಫರಿಗೆ ಕೊರೋನಾ ಬಂದು ಸತ್ತೇ ಹೋಗ್ಬಿಟ್ರು. ಸೊ ನಮ್ಮದು ಮದುವೆ ಫೋಟೋ ಅಂತ ನಮ್ಮ ಹತ್ರ ಯಾವುದೂ ಇಲ್ಲವೇ ಇಲ್ಲ. ಅಂದರೆ ಮೊಬೈಲಲ್ಲೆಲ್ಲ ತೆಕ್ಕೊಂಡಿದ್ದೀವಲ್ಲ, ಅದು ಮಾತ್ರ ಇರೋದು. ಫೋಟೋ ವೀಡಿಯೋಸು ಅಂತ ಮದುವೆದು ಅಂತ ನಮ್ಮ ಹತ್ರ ಸಪ್ರೇಟಾಗಿ ಯಾವುದೂ ಇಲ್ಲ. ಹಾಗಾಗಿ ನನ್ನ ಮಕ್ಕಳದಾದರೂ ಯಾವುದಾದ್ರೂ ಇದ್ದರೆ ನನಗೂ ಒಂದು ಸ್ವಲ್ಪ ಖುಷಿ ಅಲ್ಲ. ನಾನು ಯಾವುದೂ, ನನ್ನ ಮಗಳು ಫಂಕ್ಷನ್ ಮಾಡಿದ್ವಿ, ಅಂದರೆ ಅವಳಿಗೆ ಹೆಸರು ಕೊಡಿಸ್ಬೇಕಾದ್ರೂ ನಾವು ಫೋಟೋಗ್ರಾಫರ್ನ ಏನೂ ಕರೆಸಿರ್ಲಿಲ್ಲ. ಆವಾಗಲೂ ಸ್ವಲ್ಪ ಕೊರೋನಾ ಟೈಮ್ ಅನ್ನೋದಕ್ಕಿಂತ ನನ್ನ ಮಗಳಿಗೆ ಹೆಸರು ಕೊಡಿಸ್ಬೇಕಾದ್ರೆ ಸಿಕ್ಕಾಬಟ್ಟೆ ಹುಷಾರಿರಲಿಲ್ಲ ಅವಳಿಗೆ. ಅಂದರೆ ಒಂದು ಲೆಕ್ಕದಲ್ಲಿ ಅವಳು ಉಳಿದಿದ್ದೇ ಗ್ರೇಟ್ ಅಂತ ಹೇಳ್ಬೋದು. ಅಷ್ಟು ಸೀರಿಯಸ್ ಆಗೋಗಿದ್ಲು. ಡಾಕ್ಟ್ರು ಹೇಳಿಬಿಟ್ಟಿದ್ರು 50-50 ಚಾನ್ಸಸ್ ಇದೆ ಅವಳು ಬದುಕಲ್ಲ ಅಂತೇಳಿ. ಆಮೇಲೆ ಫೋಟೋಗ್ರಾಫರ್ನ
ಏನು ಅಂದರೆ ನಮಗೆ ಗೊತ್ತಾಗಲಿಲ್ಲ ಹೆಸರು ಕೊಡಿಸೋದು ಅಂತ. ಒಂದು ಡೇಟ್ ಫಿಕ್ಸ್ ಮಾಡಿದ ಮೇಲೆ ಅವಳಿಗೆ ತುಂಬ ಹುಷಾರಿಲ್ದಂಗೆ ಆಯಿತು. ನಾವು ರಿಲೇಷನಲ್ಲಿ ಎಲ್ಲರನ್ನೂ ಕರೆದ್ಬಿಟ್ಟಿದ್ವಿ, ಅಂದರೆ ನಮ್ಮ ಚರ್ಚಲ್ಲಿರೋರನ್ನ ಅಥವಾ ಮನೆ ಅಕ್ಕಪಕ್ಕದವ್ರನ್ನ ಎಲ್ಲರನ್ನೂ ಕರೆದ್ಬಿಟ್ಟಿದ್ವಿ. ಈ ಡೇಟಿಗೆ ಅವಳಿಗೆ ಹೆಸರು ಕೊಡಿಸ್ತೀವಿ ಬನ್ನಿ ಅಂತ ಹೇಳಿ. ಆದರೆ ಆ ಟೈಮಲ್ಲಿ ಅವಳಿಗೆ ಹುಷಾರಿರಲಿಲ್ಲ. ಒಂದು ಕಡೆ ಎಲ್ಲರನ್ನೂ ಕರೆದ್ಬಿಟ್ಟಿದ್ದೀವಿ, ಮನೆಗೆಲ್ಲರೂ ನೆಂಟರು ಬಂದಿದ್ದರು, ತುಂಬಾ ರಿಸ್ಕಿ ಆಗೋಗ್ಬಿಟ್ಟಿತ್ತು. ಆವಾಗ ನಮಗೆ ತಲೆನೂ ಓಡಲಿಲ್ಲ. ಇವತ್ತು ಹೆಸರು ಕೊಡಿಸಿದ್ದು ಅವಳಿಗೆ, ಭಾನುವಾರ ಹೆಸರು ಕೊಡಿಸಿದ್ದು ಅಂದರೆ ನೆಕ್ಸ್ಟ್ ಡೇನೇ ತೊಗೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಆವಾಗ ಡಾಕ್ಟ್ರ್ ಹೇಳಿದರು, ಇಲ್ಲಮ್ಮ ನಿಮ್ಮ ಮಗು ಉಳಿಯಲ್ಲ ಅಂತೇಳಿ. ಸೊ ಆ ರೀತಿ ಒಂದು ಕಂಡೀಷನಲ್ಲಿ ನನ್ನ ಮಗಳಿಗೆ ಹೆಸರು ಕೊಡಿಸಿದ್ದು. ಹಾಗಾಗಿ ಆವಾಗಲೂ ಅವಳದು ಫೋಟೋ ಅಂತ ಏನು ನಮಗೆ ಬ್ಯಾಡ್ ಲಕ್ ಇರ್ಬೋದು ಅನಿಸುತ್ತೆ. ಸೊ ಆವಾಗಲೂ ನಾವು ಫೋಟೋ ಅಂತ ಏನು ಮಾಡ್ಕೊಳ್ಲಿಲ್ಲ, ತಗೊಳ್ಲಿಲ್ಲ. ಸೊ ಈಗಲಾದ್ರೂ ಅಟ್ಲೀಸ್ಟ್ ನನ್ನ ಮಗನಿಗೆ ಹೆಸರು ಕೊಡಿಸ್ಬೇಕಾದ್ರೆ ಆದರೂ ಅವನಿಗಾದರೂ ಒಂದು ಫೋಟೋ ಇರ್ಬೋದು, ಅಥವಾ ಒಂದು ಒಳ್ಳೆ ಡೆಕೋರೇಷನ್ಸ್ ಮಾಡಿ ಅದರದ್ದು ಫೋಟೋ ಇರ್ಬೋದು, ಆ ಥರ ಎಲ್ಲ ಏನಾದರೂ ಅವನಿಗೆ ಸ್ಪೆಷಲಾಗಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಹಂಗಾಗಿ ಇದನ್ನು ಒಂದು ಟ್ರೈ ಮಾಡೋಣ. ಅವನ ಹೆಸರು ಕೊಡಿಸೋದು ಅತಿ ಶೀಘ್ರದಲ್ಲೇ ಹೇಳ್ತೀನಿ ನಾನು, ಅದು ಕೂಡ ವಿಡಿಯೋ ಬರುತ್ತೆ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಸರ್ಕಸ್ ಮಾಡ್ತಾ ಇರ್ತೀನಿ, ಅವನು ಕುತ್ಕೊಳ್ಳೋಕ್ಕೆ ಕೇಳಲ್ಲ. ಸೊ ಇವಾಗ ನಾನು ಚಪಾತಿ ಹಿಟ್ಟು ಕಲಿಸ್ದಾಗೆ ಕ್ಲೀನಾಗಿ ಕಲಿಸ್ಕೊಂಡಿದ್ದೀನಿ. ನನಗೆ ಇನ್ನೊಂದು ಕಡೆ ಯೋಚನೆ ಬಂತು, ಅವರು ಯಾಕೆ ಬಾಯ್ಲ್ ಮಾಡಿದ್ದಾರೆ, ಹಸಿ ಹಿಟ್ಟನ್ನೇ ಹಾಗೆ ಹಾಕ್ಬೋದಿತ್ತಲ್ಲ ಅಂತೇಳಿ. ಮೇ ಬಿ ಏನೋ ರೀಸನ್ಸ್ ಇರಬೇಕು, ಅದಕ್ಕೋಸ್ಕರ ಹಾಗೆ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡೆ. ನನಗೂ ಗೊತ್ತಿಲ್ಲ, ನೋಡೋಣ ಏನು ಅಂತ ಹೇಳಿ. ಹಾಗೆ ಇವಾಗ ಟ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಅವನ ಕಾಲಿಗೆ ಎಣ್ಣೆ ಹಚ್ಬಿಟ್ಟು ನಾನು ಇದನ್ನು ಪ್ರೆಸ್ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಹಿಟ್ಟೆಲ್ಲ ಅವನ ಕಾಲಿಗೆ ಅಂಟ್ಕೊಬಿಡುತ್ತೆ, ಕ್ಲೀನಾಗಿ ಬರಲ್ಲ. ಸೊ ಈ ರೀತಿ ಮಾಡಿಕೊಂಡು ಇದನ್ನು ಎಷ್ಟು ಸರಿ ಬೇಕಾದರೂ ಟ್ರೈ ಮಾಡ್ಬೋದು ನೀವು. ಹಿಟ್ಟೇನು ಹಾಳಾಗಲ್ಲ ಅಥವಾ ವೇಸ್ಟ್ ಆಗಲ್ಲ. ಅಂದರೆ ಹಚ್ಚು ಬಂದಮೇಲೆ ಅವ್ರದ್ದು ಕೈ ಹಚ್ಚಾಗಿರಲಿ, ಕಾಲು ಹಚ್ಚಾಗಿರಲಿ ಬಂದಮೇಲೆ ಹಿಟ್ಟು ವೇಸ್ಟು, ಅಥವಾ ನಿಮಗೆ ನೀವು ಕೂಡ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಈಸಿ, ಹಾಗೆ ಕಡಿಮೆ ರೇಟಲ್ಲಿ ಆಗುವಂಥದ್ದು. ಮೈದಾ ಹಿಟ್ಟಲ್ವಾ, ಸೊ ಬೇರೆ ಹಿಟ್ಟಲ್ಲೂ ಟ್ರೈ ಮಾಡ್ಬೋದೋ ಏನೋ ನನಗೆ ಗೊತ್ತಿಲ್ಲ. ನಾನಂತೂ ಮೈದಾ ಹಿಟ್ಟಲ್ಲಿ ಟ್ರೈ ಮಾಡಿ ನೋಡಿದೆ. ಎಷ್ಟು ಸರಿ ಮಾಡಿ ಕರಿತಾ ಇದ್ದೀನಿ, ಬಾ ಪ್ಲೀಸ್ ಇದ್ರ ಮೇಲೆ ಕಾಲಿಡು, ಇದ್ರ ಮೇಲೆ ಕಾಲಿಡು ಅಂತೇಳಿ. ನನ್ನ ಮಗನಿಗೆ ಆಟ ಆಡೋ ಜ್ಞಾನನೇ ಆಗೋಗ್ಬಿಟ್ಟಿದೆ, ಕಾಲೇ ಇಡ್ತಾ ಇಲ್ಲ. ಅವನೇನಾದ್ರು ಕಾಲಿಟ್ಟಾಗ ನಾನೇನಾದರೂ ಮಿಸ್ ಮಾಡಿರ್ತೀನಿ, ಅಥವಾ ಅವನೇನಾದರೂ, ಈಗ ನೋಡಿ ನಾನು ಅವ್ನ ಕಾಲಿಗೆ ಎಣ್ಣೆ ಹಚ್ಚಿರಲಿಲ್ಲ, ನಾನು ನೋಡಿ ಯಾವ ರೀತಿ ಕಾಲು ತಿರುಗಿಸ್ತಾ ಇದ್ದೀನಿ ಅಂತೇಳಿ. ನನಗೇನಂತ ಗೊತ್ತಿಲ್ಲ, ಒಂದು ಸರಿ ಅವನಿಗೆ ಅದು ಬಂದರೆ ಸಾಕು ಅನ್ನೋ ಕ್ಯೂರಿಯಾಸಿಟಿ ಆಗೋಗ್ಬಿಟ್ಟಿತ್ತು. ನೋಡಿ ಇವಾಗ ಫುಲ್ಲು ಅವ್ನ ಕಾಲಿಗೆ ಎಲ್ಲ ಅಂಟ್ಕೊಂಡ್ಬಿಡ್ತು. ಯಾಕಂದರೆ ನಾನು ಅವ್ನ ಕಾಲಿಗೆ ಎಣ್ಣೆ ಹಚ್ಚಿ ಅದ್ರ ಮೇಲೆ ಇಡಿಸಿರಲಿಲ್ಲ. ಸೊ ಹಾಗಾಗಿ ನೀವೇನಾದರೂ ಇದನ್ನು ಮನೇಲಿ ಟ್ರೈ ಮಾಡಿದರೆ ದಯವಿಟ್ಟು ಮಗುಗೆ ಕಾಲಿಗೆ ಎಣ್ಣೆ ಹಚ್ಬಿಟ್ಟೆ ಟ್ರೈ ಮಾಡಿ. ಆ್ಯಂಡ್ ಎಷ್ಟು ಸರಿ ಮಾಡಿ 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 ಸಾಕಾಗೋಗ್ಬಿಟ್ಟಿತ್ತು. ಸಾಕು, ಇನ್ನು ಮಾಡೋದೇ ಬೇಡ ಅನ್ನಿಸ್ಬಿಟ್ಟಿತ್ತು. ಅಷ್ಟು ಸರಿ ಟ್ರೈ ಮಾಡಿ ನೋಡಿದ್ದೀನಿ ಮಗುಗೆ. ಅದಾದಮೇಲೆ ನನ್ನ ಮಗಳಿಗೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಅದೆಲ್ಲ ಟ್ರೈ ಆದಮೇಲೆ, ಯಾಕಂದರೆ ಈ ಹಿಟ್ಟನ್ನು ಪದೇ ಪದೇ ಟ್ರೈ ಮಾಡ್ಬೋದು, ಯಾರಿಗಾದ್ರೂ ದೊಡ್ಡವ್ರಿಗೆ ಆಗಿರ್ಬೋದು, ಚಿಕ್ಕವ್ರಿಗೆ ಆಗಿರ್ಬೋದು, ಟ್ರೈ ಮಾಡಿ ನೋಡ್ಬೋದು. ಆ್ಯಂಡ್ ಹಿಟ್ಟನ್ನು ತುಂಬ ಜಾಸ್ತಿ ತಗೊಳ್ಳಿ, ಯಾಕಂದರೆ ಅವ್ರ ಕಾಲು ಪ್ರೆಸ್ ಮಾಡಿದಾಗ ಅದು ತುಂಬ ಒಳಗೋಗುತ್ತೆ. ಮತ್ತು ಅದು ಪಾದದ ಸೈಡಲ್ಲಿ ಜಾಸ್ತಿ ತಗೊಳ್ಳಿ, ಬೆರಳಿಗಿಂತನೂ ಪಾದದ ಸೈಡಲ್ಲಿ ಜಾಸ್ತಿ ತಗೋಬೇಕಾಗುತ್ತೆ. ಅದಕ್ಕೆ ಪ್ರೆಷರ್ ಬಿಟ್ಟಾಗ ಅದು ತುಂಬ ಒಳಗೋಗ್ಬಿಡುತ್ತೆ. ಅಂದರೆ ನಾನು ಕಟ್ಟಿಂಗ್ ಮಿಷಿನ್ ಮೇಲೆ ಇಟ್ಕೊಂಡಿದ್ದೀನಿ ಅಲ್ವಾ, ಸೊ ಡೈರೆಕ್ಟಾಗಿ ಕಟ್ಟಿಂಗ್ ಮಿಷಿನ್ನೇ ಕಾಣೋ ಥರ ಅಷ್ಟು ಪ್ರೆಸ್ ಮಾಡಿಬಿಡ್ತಾ ಇದ್ದಾನೆ. ಆದಷ್ಟು ಕೇರ್ಫುಲ್ಲಾಗಿ ಮಾಡ್ಕೊಳ್ಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಒಂದು ಚೆನ್ನಾಗಿ ಬಂತು. ಹೇಳೋಷ್ಟು ಏನು ಚೆನ್ನಾಗಿಲ್ಲ ಅಂತ ಏನು ಹೇಳೋಂಗಿಲ್ಲ, ಚೆನ್ನಾಗಿ ಬಂತು. ಆ್ಯಂಡ್ ಇವಾಗ ನಾನು ಅದಕ್ಕೆ POP ಇದೆಯಲ್ಲ, ಸೊ ಆ POPನ ಟ್ರೈ ಮಾಡಿ ಅದಕ್ಕೆ ಹಾಕಬೇಕು, ಮಿಕ್ಸ್ ಮಾಡಿ. ಸೊ ಚೆನ್ನಾಗಿ ಬರಲಿಲ್ಲ ಮತ್ತೊಂದು ಸರಿ, ನನಗೆ ಯಾಕೋ ಖುಷಿ ಅನ್ನಿಸ್ಲಿಲ್ಲ. ಹಾಗೆಯೇ ಒಂದು ಏನಿಲ್ಲ ಅಂದರೂ 50 ಟೈಮ್ಸ್ ಟ್ರೈ ಮಾಡಿದ್ದೀನಿ. ಒಂದು 50 ಸರಿ ನಾನು ಇದನ್ನು ಟ್ರೈ ಮಾಡಿ 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 ಫೈನಲ್ಲಾಗಿ ಒಂದು ಪ್ರಿಂಟ್ ತಗೊಂಡೆ, ಕೈದು ಒಂದು ಕಾಲಿಂದು ಪ್ರಿಂಟ್ ತಗೊಂಡೆ. ಪ್ರಿಂಟ್ ತಗೊಂಡಾದಮೇಲೆ ಅದಕ್ಕೆ ನಾನು ವೈಟ್ ಕಲರ್ ಸಿಮೆಂಟ್ ಹಾಕ್ಬಿಟ್ಟೆ ನಾನು. ಸೊ ಅದಕ್ಕೆ POP ಹಾಕಬೇಕಿತ್ತು, POP ನಮ್ಮ ಮನೇಲಿ ಇರಲಿಲ್ಲ. ಟ್ರೈ ಮಾಡಿ ನೋಡೋಣ ಅಂಥೇಳಿ ಟೋಟಲಾಗಿ ಎಲ್ಲನೂ ರಾಂಗ್ ಮಾಡಿಬಿಟ್ಟೆ. ಸೊ ಹಾಗಾಗಿ ಅದು ಚೆನ್ನಾಗೇ ಬರಲಿಲ್ಲ. ಆ್ಯಂಡ್ ಇನ್ನೊಂದು ಸರಿ POP ತೊಗೊಬಂದು ಆ ಹಿಟ್ಟಲ್ಲಿ ಟ್ರೈ ಮಾಡೋಣ ಅಂಥೇಳಿ ಬಿಟ್ಟೆ. ಆದ್ರೂ ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ಬಿಸಿಲಿಗೂ ಕೂಡ ಒಣಗಾಕಿಟ್ಟಿದ್ದೆ. ಅದೇನಾಯಿತು, ವೈಟ್ ಸಿಮೆಂಟ್ ಅಲ್ಲ, ಅದು ತುಂಬ ಸಾಫ್ಟ್ ಇರೋದ್ರಿಂದ ಅದು ಕ್ಲೀನಾಗಿ
ಒಂದು ಶೇಪಿಗೆ ಬರಲಿಲ್ಲ. ನಾನು ಅದನ್ನು ಓಪನ್ ಮಾಡಬೇಕಾದ್ರೆ ಅದು ಒಡೆದೋಗ್ಬಿಡ್ತು. ಆ್ಯಂಡ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಅಂದರೆ ಅದು ಒಡೆದೋಗಿದ್ನೆಲ್ಲ ಕೂಡಿಸಿ ನೋಡಿದರೆ ಹೌದು ಮನೇಲಿ ಮಾಡ್ಕೋಬೋದು, ಫೋಟೋ ಫ್ರೇಮ್ ಕೂಡ ಮಾಡಿಸ್ಬೋದು ಅಂತ ಒಂದು ಏನು ಹೇಳ್ತಾರೆ ಒಂದು ಧೈರ್ಯ ಬಂತು. ಸೊ ನೆಕ್ಸ್ಟ್ ಟೈಮ್ ನಾನು ಚಿಕ್ಕಮಂಗ್ಳೂರಿಗೆ ಹೋದಾಗ POP ತೊಗೊಂಡು ಬಂದು ಖಂಡಿತವಾಗ್ಲೂ ಇದನ್ನು ಮನೇಲಿ ಟ್ರೈ ಮಾಡ್ತೀನಿ. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಿಗಂತೂ ಖಂಡಿತವಾಗ್ಲೂ ಇದರಲ್ಲಿ ಫೋಟೋ ಫ್ರೇಮ್ ಮಾಡಿಸ್ಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಣಗಾಕಿಟ್ಟಿದ್ದೀನಿ. ನೋಡೋಣ ಅದು ಹೇಗೆ ಬರುತ್ತೆ ಅಂತೇಳಿ. ಅದೆಲ್ಲ ಪುಡಿ ಪುಡಿ ಆಗೋಯ್ತು. ಅದಾದಮೇಲೆ ಅದನ್ನೆಲ್ಲ ನಾನು ಕ್ಲೀನಾಗಿ ಇಟ್ಟು ನೋಡಿದಾಗ ಶೇಪ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾನು ಚಿಕ್ಕಮಂಗ್ಳೂರಿಗೆ ಹೋದಾಗ ತೊಗೊಂಡು ಬಂದು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡೆ. ಇವಾಗ ನಾನು ಮೆಣಸೆಲ್ಲ ತುಂಬ ಒಣಗಿಬಿಟ್ಟಿತ್ತು, ಅಂದರೆ ಎಲ್ಲ ಕೆಳಗೆ ಉದುರೋಗ್ತಾಯಿದೆ. ಒಣಗಿದೆ ಅಂತೇಳಿದ್ರೆ ಹಣ್ಣಾಗಿದೆ. ಹಣ್ಣಾಗೋವರೆಗೂ ಬಿಡಬಾರ್ದು ಇದನ್ನು. ಈ ಸರಿ ಲೇಟ್ ಆಗಿದೆ ಯಾಕೆ ಅಂತೇಳಿದರೆ ಕಾಫಿ ಇನ್ನೂ ಕುಯ್ದೇ ಮುಗ್ದಿಲ್ಲ. ಕಾಫಿ ರೇಟ್ ಈ ಸರಿ ಜಾಸ್ತಿ ಆಗೋಗ್ಬಿಟ್ಟಿದೆ. ಹಾಗಾಗಿ ಜನನೂ ಸ್ವಲ್ಪ ಕಮ್ಮಿ ಇದ್ದಾರೆ ಕಾಫಿ ಕುಯ್ಯೋಕ್ಕೆ. ಹಾಗಾಗಿ ಮೆಣಸಿನ್ನೂ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಮೆಣಸು ವೇಸ್ಟ್ ಆಗೋಗ್ಬಿಡುತ್ತೆ ಅಂತ ಹೇಳಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮೆಣಸನ್ನ ನಾನೇ ಕುಯ್ತಾ ಇದ್ದೀನಿ. ಅದೆಲ್ಲ ವೇಸ್ಟ್ ಮಾಡೋದು ಬೇಡ ಅಂಥೇಳಿ. ಹಣ್ಣಾಗಿ ಕೆಳಗೆ ಬಿದ್ದೋಗ್ತಾ ಇದೆ ಮೆಣಸೆಲ್ಲ, ಪೆಪ್ಪರು. ಸೊ ತುಂಬ ಹೀಟ್ ಅಂತಲೇ ಹೇಳ್ಬೋದು ಇದು. ಆದಷ್ಟು ಕೈಗೆ ಗ್ಲೌಸ್ ಏನಾದರೂ ಹಾಕಿ ಕುಯ್ಬೇಕು, ಇಲ್ಲಾಂದರೆ ಕೈಯೆಲ್ಲ ಕಪ್ ಆಗೋಗ್ಬಿಡುತ್ತೆ. ಹಾಗೆಯೇ ತುಂಬ ಅಂದರೆ ತುಂಬ ಈ ಬಿಸಿಲಿಗೂ ಈ ಮೆಣಸು ಕುಯ್ಯೋದಕ್ಕೂ ತುಂಬ ಹೀಟ್ ಆಗೋಗ್ಬಿಡುತ್ತೆ. ಇದೇನಾದರೂ ಒಂದು ಏಣಿ ಇಟ್ಕೊಂಡು ಮರದ ಮೇಲೆ ಏಣಿ ಮೇಲೆ ಹತ್ತಿ ಅದು ಬಳ್ಳಿಯಲ್ಲಿರೋದೆಲ್ಲ ಕುಯ್ಬೇಕಾಗತ್ತೆ. ನಾನು ಜಸ್ಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ಕುಯ್ದಿಡ್ತಾ ಇದ್ದೀನಿ. ನಮ್ಮ ಮನೇಲಿ ಇದು ನಮಗೆ ಲಾಸ್ಟ್ ಟೈಮ್ ಕುಯ್ಸಿರೋದೇ ಇನ್ನೂ ಹಾಗೇ ಇದೆ. ಅಂದರೆ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಡ್ತೀವಿ. ಅದು ಮೆಣಸು ನಿಮಗೆ ಯಾವ ಥರ ಅಂತೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಕುಯ್ತಾ ಇರೋ ಮೆಣಸು ನನಗೆ 10 kg ಸಿಕ್ಕುತ್ತೆ ಅಂತ ಅಂದ್ಕೊಳ್ಳಿ. 10 kgಯಲ್ಲಿ ಅದೆಲ್ಲ ಒಣಗಿಸಿ ಎಲ್ಲ ಆದಮೇಲೆ ನಿಮಗೆ ಸಿಕ್ಕೋದು 3 kg, ಅಂದರೆ 3% ಆ ಥರ. ಈಗ 100 kg ಸಿಕ್ತು ಅಂತೇಳಿದರೆ 100ರಲ್ಲಿ 30 kg ಅಷ್ಟೇ ನಿಮಗೆ ಬರೋದು. ರೇಟ್ ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಮೆಣಸಿಂದು. ಹಾಗೆ ನೀವು ನೋಡ್ತಾ ಇರ್ಬೋದು ಮೆಣಸೆಲ್ಲ ಕುಯ್ತಾ ಇದ್ದೀನಿ. ಒಂದಿಷ್ಟು ಮೆಣಸು ಸಿಕ್ಕಿತ್ತು, ಒಂದು ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳಿ ಮೆಣಸೆಲ್ಲ ಕುಯ್ತಾ ಇದ್ದೀನಿ. ಇವಾಗ ನಾನು ಮೆಣಸು ಕುಯ್ತಾ ಇರಬೇಕಾದ್ರೆ ನನ್ನ ಮಕ್ಕಳು ಏನು ಮಾಡಿಟ್ಟಿದ್ದಾರೆ ಅಂತ ನೋಡಿ. ನನ್ನ ಮಗ ಬಂದುಬಿಟ್ಟು ಅದಕ್ಕೆ ಮಣ್ಣೆಲ್ಲ ಹಾಕಿಬಿಟ್ಟು ಹೋಗಿಬಿಟ್ಟಿದ್ದಾನೆ. ನಾನು ಎಷ್ಟು ಕಷ್ಟಪಟ್ಟು ಅವ್ರನ್ನ ಕರ್ಕೊಬಂದು ಕೂರ್ಸೋಕ್ಕೆ ಆಗಿರ್ಬೋದು, ಅಥವಾ ಅದು ಹಿಟ್ಟೆಲ್ಲ ಕಲಸೋಕ್ಕೆ ಆಗಿರ್ಬೋದು, ನನ್ನ ಮಗಳು ಟಾರ್ಚರ್ ತಡ್ಕೊಂಡು ನನ್ನ ಮಗಂದು ಕನ್ವಿನ್ಸ್ ಮಾಡಿ ಅವನ್ನ ಕರ್ಕೊಬಂದು ಅವನ್ನ ಕೂರಿಸಿರೋದಿರ್ಬೋದು. ಏನು ಮಾಡಿದ್ರು ನೋಡಿ ಈ ಥರ ಏನಾದರೂ ಮಾಡ್ತಾರೆ. ಅದಕ್ಕೆ ಮನೇಲಿ ಏನು ಮಾಡೋಕ್ಕೂ ಬೇಜಾರಾಗುತ್ತೆ. ನನಗೆ ಎಷ್ಟು ಖುಷಿ ಇತ್ತಂದರೆ ಏನಾದರೂ ಒಂದು ಮಾಡಬೇಕು ನನ್ನ ಮಗನಿಗೆ ಅಂತ ಹೇಳಿ. ನನ್ನ ಮಗ ನೋಡಿ ಯಾವ ರೀತಿ ಮಾಡಿಟ್ಟಿದ್ದಾನೆ ಅಂತ ಹೇಳಿ. ಸೊ ಫೈನಲಾಗಿ ಎಷ್ಟಾಗುತ್ತೆ ಅಷ್ಟು ಮೆಣಸನ್ನು ಕುಯ್ದುಬಿಟ್ಟು ಇವಾಗ ಒಂದು ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಏನಂತೇಳಿದರೆ, ಹೀಗೆ ಒಂದು ಗೋಣಿ ಚೀಲದಲ್ಲಿ ಹಾಕಿ ಇದನ್ನು ಸರಿಯಾಗಿ ಭತ್ತನ ಹೇಗೆ ಹೊಡಿತಾರೆ ನೋಡಿ ಆ ರೀತಿ ಹೊಡಿಬೇಕು. ಸೊ ಆ ರೀತಿ ಹೊಡಿಯೋಕ್ಕೆ ಆಗ್ತಾಯಿಲ್ಲ ನನಗೆ ಅಂತ ಹೇಳಿ ಅದು ಓಪನೇ ಆಗೋಗ್ಬಿಡ್ತು. ನಾನು ಯಾವುದಾದ್ರೂ ಒಂದು ಚೀಲದಲ್ಲಿ ಹಾಕೋಬೇಕಿತ್ತು. ಸೊ ಅದನ್ನು ನಾನು ಮಿಸ್ಟೇಕ್ ಮಾಡಿದೆ. ಅದ್ರ ಬದಲು ಸೆಕೆಂಡ್ ಆಪ್ಷನ್ ಏನಂತೇಳಿದರೆ, ಇದನ್ನು ನಾವು ಈ ರೀತಿ ಕಾಲಲ್ಲಿ ತುಳಿಬೇಕಾಗತ್ತೆ. ಸೊ ನೀವು ಕೇಳ್ಬೋದು, ಚಪ್ಪಲಿ ಹಾಕ್ಕೊಂಡು ಯಾಕೆ ತುಳಿತಾ ಇದ್ದೀರಾ, ಚಪ್ಪಲಿ ಬಿಟ್ಟು ತುಳಿಬೋದಲ್ಲ. ಆ ರೀತಿ ಚಪ್ಪಲಿ ಹಾಕ್ಕೊಂಡು ತುಳಿಯೋದ್ರಿಂದ ತಿನ್ನೋರಿಗೆ ಪ್ರಾಬ್ಲಮ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಎಲ್ಲ ನೀವು ಹೇಳ್ಬೋದು. ಹಾಗೇನೂ ಆಗೋದಿಲ್ಲ. ಸೊ ಅದನ್ನೆಲ್ಲ ವಾಶ್ ಮಾಡಿನೇ ಬಿಸಿಲಿಗೆ ಹಾಕೋದು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದರೆ, ಚಪ್ಪಲಿ ಹಾಕ್ತಲೇ ಏನಕ್ಕೆ ತುಳಿಯಲ್ಲ ಅಂತೇಳಿದರೆ, ತುಂಬ ಅಂದರೆ ತುಂಬ ಹೀಟ್ ಮೆಣಸು. ಸೊ ಆ ಕಾರಣಕ್ಕೇ ಚಪ್ಪಲಿ ಹಾಕ್ತಲೇ ತುಳಿಯಲ್ಲ. ಹಾಗೇನಾದರೂ ಚಪ್ಪಲಿ ಹಾಕ್ತಲೇ ಏನಾದರೂ ತುಳಿದ್ರೆ ನೆಕ್ಸ್ಟ್ ಡೇ ಅವರು ತುಂಬ ಬಾಡಿ ಹೀಟ್ ಆಗೋಗ್ಬಿಟ್ಟಿರುತ್ತೆ. ಆ್ಯಂಡ್ ಕಣ್ಣತ್ರ ಎಲ್ಲ ಗುಳ್ಳೆ ಬರುತ್ತೆ, ಕಣ್ಣೊಳಗೆಲ್ಲ ಹೀಟಿಗೆ. ಸೊ ಆದಷ್ಟು ಸ್ಲಿಪ್ಪರ್ ಹಾಕ್ಕೊಂಡೇ ತುಳಿಯೋದು. ಈ ಕಡೆ ಅಂತಲ್ಲ, ಎಲ್ಲ ಕಡೆ ಆಲ್ಮೋಸ್ಟ್ ಹೀಗೆ ಮಾಡ್ತಾರೆ. ಸೊ ಹಾಗೆ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸ್ಲಿಪ್ಪರ್ ಹಾಕ್ತಲೇ ತುಳಿದ್ರೆ ಅಂತೂ ನೀವು ನೋಡ್ತಾ ಇರ್ಬೋದು, ನನ್ನ ಕಾಲೊಂದು ಹಳದಿ ಕಲರಿಗೆ ಬಂದಿದೆ. ತುಂಬ ಬಾಡಿ ಹೀಟಾಗಿ ನಾನು ಮೆಹಂದಿ ಸೊಪ್ಪನ್ನು ಕಾಲಿಗೆ ಹಾಕ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೈರೆಕ್ಟಾಗಿ ಸ್ಲಿಪ್ಪರ್ ಇಲ್ದಲೇ ಬರೀ ಕಾಲಲ್ಲಿ ಅದನ್ನು ತುಳಿದ್ವಿ ಅಂತ ಅಂದ್ಕೊಳ್ಳಿ. ಆದರೆ ಹಂಗೇನಾದ್ರು ತುಳಿದ್ರೆ ಅಷ್ಟೇ ತುಂಬ ಹೀಟ್ ಆಗೋಗ್ಬಿಡುತ್ತೆ. ಸೊ ನನಗೆ ತೋರಿಸಿದ್ನಲ್ಲ ಆ ರೀತಿ ತುಳಿಯೋದ್ರಿಂದ ಸಪ್ರೇಟ್ ಆಗೋಗ್ಬಿಡುತ್ತೆ. ಇಲ್ಲಿ ನೋಡಿ ಈ ರೀತಿ ಸಪ್ರೇಟ್ ಆಗೋಗುತ್ತೆ.
ಇದು ನಾನು ನೆಕ್ಸ್ಟ್ ಡೇ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಸಂತೆಗೆ ಹೋಗಿದ್ವಿ. ಸಂತೆಯಲ್ಲಿ ಒಣಗಿದ ಮೀನಂತೂ ನಮಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಕುಸ್ಲಕ್ಕಿ ಗಂಜಿ ಒಣಗಿದ ಮೀನಿದ್ರೆ ಸಾಕು, ಅದ್ರ ಮುಂದೆ ಯಾವುದೂ ಬೇಡ. ಸೊ ಹಾಗಾಗಿ ತಗೊಳ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ.